ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನೀನಿಲ್ಲದೆ ಮತ್ತಾರೂ ಇಲ್ಲವಯ್ಯ. ಹಾಲಲ್ಲದ್ದು ನೀರಲ್ಲದ್ದು ನಿನ್ನದೇ ಧರ್ಮ. ಸಾಣೆಹಳ್ಳಿಯ ಈ ಪುಣ್ಯಭೂಮಿಯಲ್ಲಿ ಮತ್ತೊಮ್ಮೆ ಜೀವಂತವಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಬಸವಾದಿ ಶಿವಶರಣರ ಪ್ರೇರಣೆ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಪಂಡಿತಾರಾಧ್ಯ ಶ್ರೀಗಳ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಮತ್ತೋರ್ವ ಗುರುಗಳು ನನ್ನ ಮಾರ್ಗದರ್ಶಕರು ಆದಂತಹ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರೇ, ಇದೀಗ ತಾನೇ ಇತ್ತೀಚೆಗೆ 75 ವರ್ಷ ವಸಂತಗಳನ್ನು ಪೂರೈಸಿ 76ಕ್ಕೆ ದಾಪಗಾಲನ್ನಿಟ್ಟಿರ್ತಕ್ಕಂತಹ ಹಿರಿಯ ಮಾರ್ಗದರ್ಶಕ ಆದಂತಹ ಪ್ರೊಫೆಸರ್ ಪೊಲೀಸ್ ಪಾಟೀಲ್ರವರೇ, ನನ್ನ ಮಾರ್ಗದರ್ಶಕರು ಹಾಗೂ ಪ್ರತಿ ನಡೆಯಲ್ಲೂ ಕೂಡ ನನ್ನನ್ನು ತಿದ್ದುತ್ತಾ ಬರ್ತಾ ಇರತಕ್ಕಂತಹ ಪ್ರೊಫೆಸರ್ ಸಿದ್ದು ಆಪಲ್ ಪರ್ವಿ ಅವರೇ, ಬಸವರಾಜ ರೊಟ್ಟಿಯವರೇ, ಅಶೋಕ್ ಮಳಗಲಿಯವರೇ, ಅನ್ನಪೂರ್ಣ ಮಳಗಲಿಯವರೇ, ನನ್ನ ಎಲ್ಲ ಪ್ರವಾಸಿ ಮಿತ್ರರೇ, ಮೇ 24ನೇ ತಾರೀಕು ನನಗೆ ತೀವ್ರ ಹೃದಯಾಘಾತ ಆದ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಇವತ್ತು ಮತ್ತೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ನನ್ನ ತಾಯಿಯ ಆಶೀರ್ವಾದ ಅಂಥೇಳಿ ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದರೆ 24ನೇ ತಾರೀಕು ತೀವ್ರ ಎದೆನೋವು ಬಂತು. ನಾನು ಅದನ್ನು ಗ್ಯಾಸ್ಟ್ರಿಕ್ ಇರ್ಬೋದು ಅಂಥೇಳಿ ಭಾವಿಸ್ಕೊಂಡೆ. ಮಿಲನ್ ಆಸ್ಪತ್ರೆಯಲ್ಲಿ ಹೋದಾಗ ವೈದ್ಯರು ECG ಮಾಡಿದ್ರು. ತಕ್ಷಣಕ್ಕೆ 2 ನಿಮಿಷದಲ್ಲಿ ಹೇಳಿದ್ರು, ನೀವು ಇನ್ನು ಬದುಕೋದು 2 ಅವರು, ನೀವು ಆಪರೇಷನ್ ಮಾಡಿಸ್ಕೊಳ್ಲೇಬೇಕು ಅಂತ. ಅವರು ಹೇಳಿದ್ದನ್ನು ಕೇಳುವಂತಹ ವ್ಯವಧಾನ, ಸಮಾಧಾನ ಎರಡೂ ನನಗಿರಲಿಲ್ಲ. ನನಗೆ ಅನಿಸಿದ್ದು ನಮ್ಮ ದೇಶದ ವೈದ್ಯರ ಆಲೋಚನೆಗಳು ಆ ದೇಶದ ವೈದ್ಯರಲ್ಲೂ ಇರಬಹುದು ಅನ್ನೋ ದೃಷ್ಟಿಯಿಂದ ನಾನು ಆಪರೇಷನ್ನ ನಿರಾಕರಿಸಿದೆ. ಇಲ್ಲ ಬೇಡ, ನಾನು ಭಾರತಕ್ಕೆ ಮರಳ್ತೀನಿ, ಅಲ್ಲೋಗಿ ನಾನು ನನ್ನ ವೈದ್ಯಕೀಯ ಚಿಕಿತ್ಸೆಯನ್ನು ನೋಡ್ತೀನಿ ಅಂತಲ್ಲಿ ಹೇಳಿದೆ. ಆದರೆ ನನ್ನ ಹಠಮಾರಿತನ ಆ ಆಸ್ಪತ್ರೆಯಿಂದ ಅವರು ಕೂಡ ಸಾಕಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ, ಸಿದ್ದು ಆಪಲ್ ಪರಿವಾರ ರಿಕ್ವೆಸ್ಟ್ ಮಾಡಿಕೊಂಡ್ರು, ನನ್ನ ಸ್ನೇಹಿತರಾದಂಥ ಶಿವಕುಮಾರ್, ಪ್ರದೀಪ್ ಬಂದಿದ್ದರು, ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಯಾಕೋ ನನ್ನ ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ನಾನು ಹೊರಗಡೆ ಬಂದೆ. ಅಲ್ಲಿ ವಿಚಿತ್ರವಾದಂತಹ ಸಂಪ್ರದಾಯಗಳಿದ್ದು, ಪೊಲೀಸ್ನ ಕರೆಸಿದ್ರು, ನನ್ನ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡ್ರು. ಏನೇ ಅನಾಹುತ ಆದರೂ ಅದಕ್ಕೆ ನಾನೇ ಹೊಣೆ ಅನ್ನುವಂಥ ರೀತಿಯಲ್ಲಿ ನಾನು ಅದಕ್ಕೆ ಒಪ್ಕೊಂಡು ಆಸ್ಪತ್ರೆಯಿಂದ ಹೊರಗಡೆ ಬಂದೆ ಎಲ್ಲರ ಜೊತೆ ಕಾರಲ್ಲಿ. ನಾನು ಆಗಲೂ ಕೂಡ ಸಮಾಧಾನವಾಗಿದೆ, ನನಗೇನು ಅನ್ನಿಸ್ತಾ ಇರಲಿಲ್ಲ, ಬಟ್ ಎದೆ ನೋವು ಇತ್ತು. ಹೋಟೆಲ್ಗೆ ಬಂದಾಗ ಗುರುಗಳು ಕೇಳಿದ್ರು, ಕರೆಕ್ಟಾಗಿ ಹೇಳಪ್ಪ, ಏನಾಗ್ತಾಯಿದೆ ನಿನಗೆ, ಆ ವೈದ್ಯರ ಏನು ನಿರ್ಣಯ ಇತ್ತು ಅದ್ರ ಬಗ್ಗೆ ಅಸಮಾಧಾನ ಇದ್ದರೆ ಒಂದು ಕೆಲಸ ಮಾಡು, ಇನ್ನೊಂದು ಆಸ್ಪತ್ರೆ ಕ್ರಾಸ್ ಚೆಕ್ ಮಾಡು, ಇದು ಯಾವುದೋ ಏನು ಅವ್ರು ನಿಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನ ಬಗ್ಗೆ ಡಿಸ್ಕ್ಲೋಸ್ ಮಾಡೋದು ಬೇಡ, ಆ ಆಸ್ಪತ್ರೆಗೆ ಹೋಗಿ ನೀನು ಮತ್ತೊಮ್ಮೆ ಪರೀಕ್ಷೆ ಮಾಡಿಸು. ಅಕಸ್ಮಾತ್ ಅಲ್ಲೇನಾದರೂ ತೊಂದರೆ ಇದ್ದರೆ ಯಾವುದೇ ಕಾರಣಕ್ಕೂ ನೀನು ಅದನ್ನು ತಡಿಬಾರ್ದು, ಆಪ್ರೇಷನ್ ಮಾಡಿಸ್ಕೋಬೇಕು ಅನ್ನೋ ಆಜ್ಞೆಯನ್ನು ಮಾಡಿದ್ರು. ನಾನು 2ನೇ ಆಸ್ಪತ್ರೆಗೆ ಹೋದೆ. 2ನೇ ಆಸ್ಪತ್ರೆಗೆ ಹೋದಾಗ ಅಲ್ಲಿನ ವೈದ್ಯರು ಕೂಡ ECG ಪ್ರಾರಂಭ ಮಾಡಿದ್ರು. ECG ಮಿಷಿನ್ ಸ್ವಿಚ್ ಆಫ್ ಆಗೋಕ್ಕಿಂತ ಮುಂಚೆನೇ ಇಮ್ಮಿಡಿಯೇಟಾಗಿ ನನ್ನನ್ನು ಕರ್ಕೊಂಡು ಹೋದ್ರು ಒಳಗಡೆ. ಅವ್ರು ಹೇಳಿದರು, ನಮ್ಮ ಧರ್ಮಪತ್ನಿ ಎದುರುಗಡೆ ಇವರೆಲ್ಲರ ಸಮ್ಮುಖದಲ್ಲೇ ಹೇಳಿದ್ರು, ನೀವು ಬದುಕಿದ್ರೆ ಇನ್ನು 1 ಅವರ್ ಹೆಚ್ಚಿಗೆ ಬದುಕ್ಬೋದು, ನಿಮಗೆ ತೀವ್ರ ಹೃದಯಾಘಾತ ಆಗಿದೆ, ತಾವು ದಯಮಾಡಿ ಹಠ ಮಾಡಬೇಡಿ, ಇದನ್ನು ಒಪ್ಕೊಳ್ಳಿ ಅಂತ ಹೇಳಿದರು. ಬಹುಶಃ ಬಸವಾದಿ ಶರಣರು ಗುರುಗಳ ರೂಪದಲ್ಲಿ, ಆ್ಯಪಲ್ ಪರ್ವಿಯ ರೂಪದಲ್ಲಿ, ನಿಮ್ಮೆಲ್ಲರ ರೂಪದಲ್ಲಿ, ನನ್ನ ತಾಯಿಯ ರೂಪದಲ್ಲಿ ಬಹುಶಃ ಸಾವಿಗೂ ಬೇಜಾರಾಗಿರ್ಬೋದು ಅನಿಸುತ್ತೆ. ಈ ಪ್ರವಾಸಕ್ಕೆ ದೇವ್ರನ್ನ ಕರ್ಕೊಂಬಂದಿದ್ದಾನೆ, ಆ ತಾಯಿ ಎದುರಲ್ಲೇ ಮಗನ ಹೆಂಗೆ ಕತ್ಕೊಳ್ಳೋದು ಅಂತೇಳಿ ಅವನಿಗೂ ಬೇಜಾರಾಗಿಬಿಟ್ಟು ಬಹುಶಃ ಮೇಲಿನ ಮನೆಯ ಗೃಹ ಪ್ರವೇಶದ ದಿನಾಂಕವನ್ನು ಬದಲಾವಣೆ ಮಾಡಿ ನನ್ನನ್ನು ಮತ್ತೆ ಮರುಜನ್ಮವನ್ನು ಕೊಟ್ಟು ಈ ವೇದಿಕೆ ತಂದು ನಿಲ್ಲಿಸಿದ್ದಾನೆ. ಹಾಗಾಗಿ ನನ್ನ ದೇವರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ವಿಶೇಷ ಅಂತ ಹೇಳಿದ್ರೆ, ಬದುಕು ಮರಣದಿಂದ ಮರಳಿ ಬಂದಾಗ ಅದು ಕೇವಲ ಜೀವನ ಅಲ್ಲಂತೆ, ಅದು ಶರಣರ ಸಂದೇಶ. ಹಾಗೆ ಮುಂದಿನ ದಿನಮಾನಗಳಲ್ಲಿ ಮರುಜನ್ಮ ಪಡೆದಿರೋ ನನಗೆ ಬೆಚ್ಚನ ಮನೆ ಇದೆ, ವೆಚ್ಚಕ್ಕೆ ಸ್ವಲ್ಪ ಸ್ವಲ್ಪ ಹೊನ್ನಿದೆ, ಇಚ್ಛೆಯನ್ನರಿತು ಬಾಳುವ ಆತ್ಮದ ಹುಡುಕಾಟದಲ್ಲಿರೋ ನನಗೆ ನಿಮ್ಮೆಲ್ಲರ ಸತ್ಸಂಗ ಒಂದು ಹೊಸ ಬೆಳಕನ್ನು ಕೊಟ್ಟಿದೆ. ಮತ್ತು ಈ ಸಮಾಜಕ್ಕೆ ಏನಾದರೂ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂಥೇಳಿ ಸಂದರ್ಭದಲ್ಲಿ ಹೇಳ್ತಾ
4 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯರು ಎಲ್ಲರಿಗೂ ಕೂಡ ವಂದಿಸಿ ಎಲ್ಲರಿಗೂ ಶರಣು ಶರಣ.